ಭಗವಂತನಿದೆ. ಭಗವಂತ ಅಂದರೆ ನೇಮ ಅಂದರೆ ಭಗವಂತರೇ. ಭಗವಂತನನ್ನು ಈ ಚರ್ಮಚಕ್ಷುರಿಂದ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕಂಡಿದ್ದು, ತೋರಿದ್ದು, ಅನಿಸಿದ್ದು, ಪಂಚೇಂದ್ರಿಗೆ ಒಳಪಟ್ಟಿದ್ದು ದೇವರಲ್ಲರಿ. ಒಂದ್ಸಲ ಕಾಣೋದು, ಒಂದ್ಸಲ ಡಿಸಪಿಯರ್ ಆಗೋದಕ್ಕೂ ದೇವರನ್ನಂಗಿಲ್ಲ. ಸದಾ ಸರ್ವದಾ ಇರ್ತಾನೆ ಪರಮಾತ್ಮ. ಆ ಪರಮಾತ್ಮನು ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ನಾವು ತಿಳಿದುಕೊಳ್ಳಬೇಕಾಗಿದ್ದೇ ಆದರೆ ನಮಗೆ ಗುರು ಬೇಕ್ರಿ. ಗುರು ಏನು ಮಾಡ್ತಾನಂತೆ, ತುಜ ಹೇ ತುಜ ಪಾಸಿ ತು ಜಾಗ ಚುಕುಲಾಸಿ. ಪರಮಾತ್ಮ ಸರ್ವತ್ರ ಸರ್ವ ವ್ಯಾಪಕನಿದ್ದಾನೆ. ಆದರೆ ನಾವು ಹುಡುಕೋದು ಮಾತ್ರ ತಪ್ಪು ಜಾಗದ ಕಡೆ ಹುಡುಕ್ತಾ ಇದ್ದೇವೆ. ಹೀಗಾಗಿ ಆ ಗುರುವಿನ ಮಹತ್ವದಿಂದ ತತ್ವಮಸಿ ಮಹಾವಾಕ್ಯವನ್ನು ನಾವು ತಿಳಿದುಕೊಂಡು ಕೃತಕೃತ್ಯ ಆಗಲಿಕ್ಕೆ ಸಾಧ್ಯ ಅಂತೇಳಿ. ಎಲ್ಲಿಯವರೆಗೆ ನಾನು ಯಾರಂತ ತಿಳಿದುಕೊಳ್ಳೋದಿಲ್ಲವೋ ಅಲ್ಲಿಯ ತನಕ ನಿಜವಾದ ಪರಮಾತ್ಮನ ಜ್ಞಾನ ಆಗಲಿಕ್ಕೂ ಸಾಧ್ಯ ಇಲ್ಲ ರೀ. ಅದಕ್ಕಾಗಿ ದೇವರು ಎಲ್ಲಿದ್ದಾನೆ ಅಂತ ನಮಗೆ ಪ್ರಶ್ನೆ ಮಾಡಿದ್ದೇ ಆದರೆ ಗುರು ನಮಗೆ ಕೊನೆಗೆ ಹೇಳ್ತಾನೆ ದೇವರು ಎಲ್ಲಿಲ್ಲ ಅಂತ ಹೇಳಿ ತೋರಿಸ್ತಾನೆ. ಎಲ್ಲೆಲ್ಲೂ ನೋಡಲಿ ನಿನ್ನನ್ನೇ ಕಾಣುವೆ, ಪರಮಾತ್ಮನನ್ನೇ ಕಾಣುವೆ. ಎಲ್ಲಿ ನೋಡಿದರೂ ಸಹಿತ ಜೇ ಜೇ ದಿಸೆ ಭೂತ್ ತೇತೆ ಮಾಂಜೆ ಭಗವಂತ. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಸಮಾಧಯ. ಎಲ್ಲಿ ಹುಡುಕುವೆ ಓ ಕಿಂಕರನೇ, ಎಲ್ಲಿ ಹುಡುಕ್ತಾ ಇದ್ದೀಯ, ನೀನೇ ಪರಮಾತ್ಮನಿದ್ದೆ ಅಂಥೇಳಿ ಸದ್ಗುರು ತೋರಿಸ್ಕೊಡ್ತಾನೆ. ಅದಕ್ಕಾಗಿ ದೇವರು ಇದ್ದಾನೇ ಇಲ್ಲ, ಇದು ಪ್ರಶ್ನೆ ರೀ. ಈ ಪ್ರಶ್ನೆ ಚಿನ್ಮಯ ಅಂತವರು, ಈಗ ಕೃಷ್ಣಾನಂತವರು ಕೇಳ್ತಾರೆ. ನಮಗೆಲ್ಲ ಯಂಗ್ಸ್ಟರ್ ಕೇಳ್ತಾರೆ. ನಮಗೆ ನಾವು ಅರ್ಥ ಆಗಲಿಲ್ಲ ಅಂತಿಲ್ಲ ರೀ, ಅವ್ರಿಗೆ ಅರ್ಥ ಆಗಲೇಬೇಕ್ರಿ. ಈಗೆಲ್ಲ ವಿಜ್ಞಾನದಿಂದ ನಾವು ಗುರುತು ಹಿಡಬೇಕಂತ ಹೇಳ್ತೇವೆ. ಅದಕ್ಕಾಗಿ ಹೇಳ್ತಾರೆ, ಒಂದು ಖಾಲಿ ಇರುವಂತಹ ಜಾಗ ರೀ, ಪ್ಲಾಟ್ ಇದೆ, ಅಲ್ಲಿ ಮಳೆ ಬಂತಂತ ತಿಳ್ಕೊರಿ, ಅಲ್ಲಿ ಬೇಕಾಬಿಟ್ಟೆ ಹಂಗೆ ಹುಲ್ಲು ಬೆಳಿತೈತ್ರಿ. ಅದೇ ನೀವು ಯಾವುದಾದ್ರೂ ಉದ್ಯಾನವನಕ್ಕೆ ಹೋಗಿದ್ದೆ ಆದರೆ, ಗ್ಲಾಸ್ ಹೌಸ್ಗೆ ಹೋಗ್ರಿ ಅಥವಾ ಲಾಲ್ಬಾಗಿಗೆ ಹೋಗ್ರಿ, ಅಲ್ಲೆಲ್ಲ ಹೋದರೆ ಅಲ್ಲಿರುವಂಥ ಹುಲ್ಲನ್ನು ಸುಂದರವಾಗಿ ಅದನ್ನು ಕತ್ತರಿಸಿರ್ತಾರೆ. ಯಾವುದೋ ರೂಪವನ್ನು ಕೊಟ್ಟಿರ್ತಾರೆ. ಅದನ್ನು ನವಿಲಿನ ಥರ ಮಾಡಿರ್ತಾರೆ, ಪೂರ್ಣಕುಂಭ ಥರ ಕತ್ತರಿಸಿರ್ತಾರೆ. ಅದನ್ನು ನೋಡಿದ್ದೇ ಆದರೆ ಅದು ತನ್ನಷ್ಟಕ್ಕೆ ತಾನೇ ಆಗಿದೆಯೋ ಅಥವಾ ಅದರ ಹಿಂದೆ ಯಾರೋ ಇದ್ದಾರೆ ಅನ್ನೋದು ಗೊತ್ತಾಗ್ತಿದ್ರಿ ನಮಗೆ. ಹೇಗೋ ಹಾಗೆ ಇನ್ನೊಂದು ಉದಾಹರಣೆ ಕೊಡಬೇಕಪ್ಪ ಅಂತ ಹೇಳಿದರೆ, ಇಟ್ಟಂಗಿಗಳು ಎಷ್ಟು ಚಂದ ಜೋಡಿಸಿರ್ತಾರೆ. ಅವು ತಾವ ಕುಂತಿರ್ತಾವೋ ಅಥವಾ ತಂದಿಟ್ಟಿರ್ತಾರೆ. ಅದರ ಹಿಂದೆ ಒಬ್ರು ಇದ್ದಾರೆ ಅನ್ನೋದು ಗೊತ್ತಾಗ್ತೈತೆ, ವ್ಯವಸ್ಥಿತವಾಗಿರ್ತೈತೆ. ಹೇಗೋ ಹಾಗೆ ಈ ಸೃಷ್ಟಿ ನಿಮಗೆ ವ್ಯವಸ್ಥಿತವಾಗಿದೆಯೋ ಅಥವಾ ಅವ್ಯವಸ್ಥಿತವಾಗಿದೆ ಪ್ರಶ್ನೆ ರೀ. ಸೂರ್ಯ ಚಂದ್ರನನ್ನು ನೋಡ್ರಿ, ಗ್ರಹ ನಕ್ಷತ್ರ ತಾರಾದಿಗಳನ್ನು ನೋಡ್ರಿ. ನಾವೆಲ್ಲ ಸೂರ್ಯನಿಗೆ ಪೃಥ್ವಿ ತಿರುಗ್ತಾ ಇದೆ, ಅವು ಎಲ್ಲ ಎಷ್ಟು ಸುಂದರವಾಗಿ ಒಂದಕ್ಕೊಂದು ಕ್ರ್ಯಾಶ್ ಆಗಲಾರದೆ ಅವು ಎಷ್ಟು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವಂದ ಮೇಲೆ ಅದು ವ್ಯವಸ್ಥಿತವಾಗಿದೆಯೋ ಅವ್ಯವಸ್ಥಿತವಾಗಿದೆ ಹೇಳ್ರಿ? ವ್ಯವಸ್ಥಿತವಾಗಿದೆ ರೀ. ಆ ವ್ಯವಸ್ಥೆಗೆ ನೋಡಿದ್ದೆ ಆದರೆ ಅದರ ಹಿಂದೆ ಒಂದು ಶಕ್ತಿ ಇದೆ ರೀ. ಆ ಶಕ್ತಿಗೆ ನಾವು ಭಗವಂತ ಅಂತ ಹೇಳ್ತೀವಿ. ಅದಕ್ಕಾಗಿ ಗುರು ನಮಗೆ ಆ ಶಕ್ತಿಯನ್ನು ತೋರಿಸ್ಕೊಡ್ತಾನೆ. ಹೀಗಾಗಿ ಆ ಶಕ್ತಿಯನ್ನು, ಆ ಪರಮಾತ್ಮ ತತ್ವವನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಕ್ಕನೇ ನನ್ನ ಸದ್ಗುರುಗಳಿಗೆ ನನ್ನ ಅನಂತ ವಂದನೆಗಳು ರೀ. ಅದಕ್ಕಾಗಿ ನಮ್ಮ ಇಡೀ ಭಾರತ ದೇಶವೇ ಗುರುಸ್ಥಾನದಲ್ಲಿದೆ ರೀ. ಮೊದಲೂ ಇತ್ತು, ಈಗೂ ಇದೆ ರೀ. ಅದಕ್ಕಾಗಿ ಹೇಳ್ತಾರೆ, ಎಲ್ಲ ದೇವರು ಎಲ್ಲ ಋಷಿ ಮುನಿಗಳು ಬರೀ ಭಾರತನಾಗ ಹುಟ್ಟ್ಯಾರ ಅಂತ ಕೇಳ್ತಾವ್ರಿ ನಮ್ಮ ಮಕ್ಕಳೆಲ್ಲ. ನಮಗೆ ಎದಕ್ಕಂದ್ರೆ ಇಡೀ ಒಂದು ವಿಶ್ವವೇ ಒಂದು ಮನೆ ಆಗಿದೆ. ಆ ಮನೆಯಲ್ಲಿ ಭಾರತ ದೇವ್ರ ಮನೆ ರೀ ನಮ್ದು. ಹೀಗಾಗಿ ಈ ದೇವರ ಮನೆಯಲ್ಲಂತೆ ದೇವರ ಹುಡ್ತಾರೆ. ನಿಮಗೆಲ್ಲ ನೋಡಿದರೆ ಎಷ್ಟು ಆನಂದ ಅನ್ನಿಸ್ತೈತ್ರಿ ನನಗೆ. ಖರೆಯಿಂದ ಧನ್ಯವಾದ ರೀ ನಿಮಗೆಲ್ಲರಿಗೂ. ನನಗೆ ನಿಮ್ಮ ದರ್ಶನ ಕೊಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡ್ತೀರಿ. ನಾನು ನಾಳೆ ಬರ್ತಿದ್ದೆ ರೀ, ಆದರೆ ನಮ್ಮ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅದಕ್ಕಾಗಿ ನಾನು ರಾತ್ರಿ ಆದರೂ ಇವತ್ತು ಬರ್ತೇನೆ ರೀ. ಅದು ನಾನು ನಿಮ್ಮ ದರ್ಶನ, ನಿಮ್ಮದು ಭಜನೆ, ನಿಮ್ಮದು ತಾಳದ ಶಬ್ದ ಕೇಳಿದ್ದೆ ಆದರೆ ನಾನು ಇರೋದನ್ನೇ ಇಲ್ಲ ರೀ. ಎಲ್ಲವೂ ಪರಮಾತ್ಮ ಸರ್ವಂ ಬ್ರಹ್ಮಮಯ ಆಗಿರ್ತೈತೆ ನಿಮ್ಮದೆಲ್ಲ ಭಜನೆ ಕೇಳಿದರೆ.
ಅದಕ್ಕಾಗಿ ಗುರುವಿನ ಮಹತ್ವವನ್ನು ತಿಳಿಯಲಾರದೆ ಈ ಜೀವನವನ್ನು ಬಿಟ್ಟಿದ್ದೆ ಆದರೆ ಮಹತೋ ವಿನಶ್ಯತಿ, ಭಾಳ ದೊಡ್ಡ ನಾಶ ಮಾಡಿಕೊಂಡೆಂದು. ಅದಕ್ಕಾಗಿ ಹೇಳ್ತಾರೆ, ಗುರು ನಮಗೆ ಹೇಗೆ ಕೈ ಹಿಡಿದುಕೊಂಡು ಹೋಗ್ತಾನೆ, ನಮಗೆ ಸಾಧನೆಯನ್ನು ಮಾಡಲಿಕ್ಕೆ ಹಚ್ತಾನೆ. ಅದಕ್ಕಾಗಿ ಈಗ ನಾನು ಹೇಳಿರುವಂಥ ಪ್ರಾರಂಭದಲ್ಲಿ ಹೇಳಿರುವಂತಹ ಸ್ತೋತ್ರ ಅದು ಆದಿಗುರು ಶಂಕರಾಚಾರ್ಯ ಬರೆದಿರುವಂತಹ ಸಾಧನ ಪಂಚಕಮದೊಳಗಿಂದ್ರಿ. ಜೀವನದಲ್ಲಿ ಗುರು ನಮಗೆ ಉಪದೇಶಾಮೃತದ ಜೊತೆಗೇನೆ ನಮ್ಮ ಜೊತೆಗೇನೆ ಇರ್ತಾನೆ. ಏನನ್ನ ಹೇಳ್ತಾನೆ ಗುರು ಅಂತ ಹೇಳಿದರೆ, ಎಲ್ಲಕ್ಕಿಂತ ಜ್ಞಾನವೇ ಶ್ರೇಷ್ಠ ರೀ. ಆದರೆ ಜ್ಞಾನಕ್ಕೆ ಮೊದಲು ನಮ್ಮ ಅಂತಃಕರಣ ಶುದ್ಧಿ ಆಗಬೇಕು. ಅದಕ್ಕಾಗಿ ಅಪ್ಪಾರಿಗೆ ಹೇಳಿದರು, ಇದು ನಮ್ಮ ಮನೋಭೂಮಿಕೆ ಇದೆಯಲ್ಲ, ಇದನ್ನು ಹದ ಮಾಡಬೇಕು ಅಂತ ಹೇಳಿದರು. ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎನ್ನುವಂತಹ ಕಲ್ಲು, ಬೇಡಾಗಿರುವಂಥ ಕಳೆಗಳನ್ನೆಲ್ಲ ಕಿತ್ತಿ ಅದನ್ನು ಸ್ವಚ್ಛವಾಗಿಡಬೇಕಾಗಿದ್ದೇ ಆದರೆ ವೇದೋ ನಿತ್ಯ ಮಧೀಯತ, ನಿತ್ಯವೂ ವೇದ ಓದುತ್ತಲಿರಬೇಕು, ವೇದೋಕ್ತ ಕರ್ಮಗಳನ್ನು ಆಚರಿಸಲು ಬೇಕು, ಫಲವ ಬಯಸುವ ಬುದ್ಧಿಯನ್ನು ಬಿಡಬೇಕು, ಮನೆಯಿಂದ ಬೇಗನೆ ಹೊರಬೀಳಬೇಕು. ಬಂದಿರಪ್ಪ ನೀವು, ರಾತ್ರಿ ಆದರೂ ಇಷ್ಟು ದೂರ ಬಂದರು, ನೇಕಾರ್ ನಗರ ತನಕ ಬಂದಿರಂತ ಹೇಳಿದ್ರೆ ಮನೆಯಿಂದ ಬೇಗನೆ ಹೊರಬೀಳ್ಬೇಕ್ರಿ. ಬರೀ ನಮ್ದು ಎದುರೋಗಿ ಹೋಗ್ತೈತೆ ಅಂತ ಹೇಳಿದ್ರೆ ಜೀವನ ಹಮ್ದೋ ಹಮಾರ್ದೋ, ನಮಗೆ ಸಮಯನೇ ಇಲ್ಲ ಅನ್ನಕತ್ತಾರ್ರಿ ಎಲ್ಲರಿಗೂ ದೇವ್ರು 24 ತಾಸು ಕೊಟ್ಟಾನ್ರಿ, ಹೆಚ್ಚಿಗೆ ಯಾರಿಗೂ ಕೊಟ್ಟಿಲ್ಲ ರೀ. ದೇವ್ರು ಕೊಡ್ತೇನಂದ್ರೂ ಕೊಡಕ್ಕೆ ತಯಾರಿಲ್ಲ ರೀ. ಅದು ಒಂದು ನಿಯಮಬದ್ಧವಾಗಿಬಿಟ್ಟಿದೆ. ಆ ಸಮಯ, ಕಿಮ್ಮತ್ತಿನ ಸಮಯ ನೀವು ಎದಕ್ಕೆ ಖರ್ಚು ಮಾಡ್ತೀರಿ? ಒಂದು 100 ರೂಪಾಯಿ ನನ್ನ ಹತ್ತಿರ ಇದ್ದಿದ್ದೆ ಆದರೆ ಅದನ್ನು ಮುರಿಸ್ಬೇಕಂದ್ರೂ ಸಹಿತ ಮರ ಅನ್ನಿಸ್ತೈತ್ರಿ. ಅದು ಯಾವುದಕ್ಕೆ ನಾನು ಉಪಯೋಗಿಸಬೇಕು, ಅದು ಸದುಪಯೋಗ ಆಗಬೇಕಂತ ಹೇಳ್ತೇವೋ ಹಾಗೆ ನಮಗೆ ಭಗವಂತ ಕೊಟ್ಟಿರುವಂಥ 100 ವರ್ಷವನ್ನು ನಾವು ಯಾವುದಕ್ಕೆ ಸಮಯವನ್ನು ಹಚ್ತೇವೆ ಅಂಥೇಳಿ. ಬರೀ ನಾವು ಒಂದು ಮಣ್ಣಿನ ಮಡಿಕೆಯಲ್ಲಿ ಹೊನ್ನು, ಹಣ ಅದನ್ನೆಲ್ಲ ತುಂಬುವುದ್ರೊಳಗನೆ ಇಡೀ ಜೀವನ ಕಳೆದು ಬಿಡ್ತೇವೆ ರೀ. ಆದರೆ ನಮ್ದು ಹೃದಯವನ್ನು ಯಾರು ತುಂಬಬೇಕ್ರಿ? ಆ ಪರಮಾತ್ಮನ ಅಮೃತ ವಚನಗಳಿಂದ ನಮ್ಮ ಹೃದಯ ಆನಂದ ಯಾವಾಗ ಆಗ್ಬೇಕ್ರಿ? ಎಷ್ಟೇ ನೀವು ಗಳಿಸಿದರೂ ಸಹಿತ ಆ ಗಳಿಕೆಯಿಂದ ನಮಗೆ ಪೂರ್ಣತ್ವವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಪೂರ್ಣತ್ವವನ್ನು ಯಾರಾದರೂ ಕೊಡುವುದಾಗಿದ್ದೇ ಆದರೆ ಅದು ಕೇವಲ ಗುರು ಮಾತ್ರ ರೀ. ಭಾಳ ಬೇಕಂತನೂ ಇಲ್ಲ ರೀ, ಜೀವನಕ್ಕೆ ಭಾಳ ಬೇಕಂತಿಲ್ಲ ರೀ. ನಾವು ತಿಳ್ಕೊಂಡೇವೆ ಎಷ್ಟು ಗಳಿಸಿ ಹಂಗೆ ಉಳಿಸೋದು ಗಡಿಸೋದು, ಎಣಸೋದು, ಇಡೋದು ಏನು ಉಪಯೋಗ ಇಲ್ಲ ರೀ. ಅದಕ್ಕಾಗಿ ನಾವು ಗುರುಗಳಿಗೆಲ್ಲ ಮಹಾರಾಜ್ ಅಂತೇವ್ರಿ, ಬಾದ್ಶಾರೆ. ಕೌಪೀನವಂತ ಖಲು ಭಾಗ್ಯವಂತ, ಎಷ್ಟು ನಿಶ್ಚಿಂತಿರ್ತಾರ್ರಿ. ಖರೆಯಿಂದ ನಮ್ಮ ಜೀವನದಲ್ಲಿ ಅನೇಕಾನೇಕ ಸಾಧು ಸಂತರನ್ನು ನೋಡಿದ್ವಿ ರೀ ನಾವು. ಎಲ್ಲ ನೋಡಿದ್ರು ಸಹಿತ ನಿಮ್ದು ಪರಂಪರಾ ಬೇರೆ ಇರ್ಬೋದ್ರಿ, ಆದರೆ ನಿಮ್ದೆಲ್ಲ ಜ್ಞಾನ ಮಾತ್ರ ನೀವು ಸಹಿತ ಅದನ್ನೇ ಹೇಳ್ತೀರಿ. ಅದು ಸಹಿತ ಅದ್ವೈತ ತತ್ವವನ್ನೇ ಹೇಳ್ತಾ ಇದ್ದೀರಿ. ಅಜಂ ನಿರ್ವಿಕಲ್ಪಂ ನಿರಾಕಾರ ರೂಪಂ ನಿರಾನಂದಮಾನಂದ ಅದ್ವೈತ ಪೂರ್ಣಂ ಗುಣಾತೀತಮಾನಂ ಚಿದಾನಂದ ರೂಪಂ ಚಿತ್ ಆನಂದ. ಸದ್ಗುರು ಏನು ಹೇಳ್ತಾನೆ? ನೀನು ಸಚ್ಚಿದಾನಂದ ಸ್ವರೂಪನಿದ್ಯಪ್ಪ. ಸತ್ ಚಿತ್ ಆನಂದ. ಸತ್ ಅಂತ ಹೇಳಿದರೆ ತ್ರಿಕಾಲ ಅಬಾಧಿತ ಇರುವಂತಹ ಸತ್ ನಾನು. ಚಿತ್ ಅಂತ ಹೇಳಿದರೆ ಎಚ್ಚರ, ನನ್ನ ಸ್ವರೂಪ ಆನಂದ. ಅದೇ ನೀನಾಗಿದ್ದೀಯ. ನಮಗೆ ಆನಂದದಲ್ಲೇ ಕೊರತೆ ಅನ್ನಿಸ್ತೈತ್ರಿ ಸರ್. ಇದ್ದಿದ್ದು ಗೊತ್ತದ, ನಿನ್ನೆನೂ ಇದ್ದೇನೆ, ಈಗೂ ಇದ್ದೇನೆ, ನಾಳೆನೂ ಇರ್ತೇನೆ. ಹುಟ್ಟೋಕ್ಕಿಂತ ಮೊದಲು ಇದ್ದೇನೆ, ಈ ಶರೀರ ಇದ್ದಾಗೂ ಇದ್ದೇನೆ, ಈ ಶರೀರ ಬಿಟ್ಟ ನಂತರವೂ ನಾನು ಇರ್ತೇನೆ. ಜಾಗೃತದಲ್ಲಿಯೂ ಇದ್ದೇನೆ, ಸ್ವಪ್ನದಲ್ಲಿಯೂ ಇದ್ದೇನೆ, ಸುಷುಪ್ತಾವಸ್ಥೆಯಲ್ಲೂ ಇರ್ತೇನೆ. 3 ಅವಸ್ಥೆಗಳನ್ನು ಮೀರಿಯೂ ನಾನು ಇದ್ದೇನೆ ಅನ್ನೋದು ಎಲ್ಲರಿಗೂ ಗುರುವಿನ ಮುಖಾಂತರ ತಿಳಿತೈತ್ರಿ ನಮಗೆ. ಆದರೆ ಆನಂದದೊಳಗೆ ನಮಗೆ ಗಡಬಡೆ ಇದೆ ರೀ. ನಾ ಆನಂದ ಸ್ವರೂಪ ಇದ್ದೇನೆ ಅನ್ನೋದಕ್ಕನೇ ಪ್ರೂಫ್ ಮಾಡಿ ತೋರಿಸ್ತಾರೆ. ಯಾವುದು ನನ್ನ ಸ್ವಭಾವವಾಗಿದೆಯೋ ಅದನ್ನು ನಾನು ದೂರೀಕರಿಸಲಿಕ್ಕೆ ಪ್ರಯತ್ನಿಸೋದಿಲ್ಲ ರೀ. ಯಾವುದು ನನ್ನ ಸ್ವಭಾವವಾಗಿದೆಯೋ ಅದನ್ನು ನಾನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಎದಕ್ಕಂತ ಹೇಳಿದರೆ ಅದು ನನ್ನ ಸ್ವಭಾವ. ಹೇಗೆ ಅಂತ ಹೇಳಿದರೆ, ನನ್ನ
ಹಲ್ಲುಗಳು 32 ಅದಾವಂತ ತಿಳ್ಕೊರಿ. 32 ಹಲ್ಲುಗಳು ಇದ್ದರೆ ನನಗೇನು ಬೇಸರ ಇಲ್ಲ ರೀ, ನನಗೇನು ತೊಂದರೆ ಅನ್ಸಂಗಿಲ್ಲ. ಅದೇ ಒಂದು ಸ್ವಲ್ಪ ಬಡೆ ಸೊಪ್ಪು ತಿಂದಿದ್ದೆ ಆದರೆ, ಅದು ನನ್ನ ಹಲ್ಲಿನಲ್ಲಿ ಸಿಕ್ಕಿಕೊಂಡಿದ್ದೆ ಆದರೆ ಅದನ್ನು ನಾನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹೇಗೋ ಹಾಗೆಯೇ ನಮಗೆ ನಾವು ಗುರುಗಳ ಮುಂದೆ ಹೇಳ್ತೇವೆ, ಏನ್ರಿ ಅಪ್ಪಾರ 2 ತಿಂಗಳಿಂದ ಭಾಳ ತ್ರಾಸಾಗೈತ್ರಿ ಅಂತೇಳಿ. ಅಂದರೆ ಅದನ್ನು ದೂರ ಮಾಡೋ ಪ್ರಯತ್ನ ಮಾಡ್ತೇವೆ. 10 ತಿಂಗಳು ಆರಾಮಿದ್ವಿ ನೋಡ್ರಿ ಅನ್ನಂಗಿಲ್ಲ ರೀ ನಾವು. ಅದು ದುಃಖ ಇದ್ದಿದ್ದನ್ನು ಪ್ರಕಟ ಮಾಡ್ತೇನೆ, ದುಃಖ ಇದ್ದಿದ್ದನ್ನು ದೂರ ಮಾಡೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ರೆ, ದುಃಖ ನನ್ನ ಸ್ವಭಾವವಲ್ಲ, ಅದು ಆನಂದವೇ ನನ್ನ ಸ್ವಭಾವ ಇದೆ. ಅದನ್ನೇ ಸದ್ಗುರು ಹೇಳ್ತಾನೆ, ನೀನು ಸಚ್ಚಿದಾನಂದ ಸ್ವರೂಪನಿದ್ದಿ. ಅದಕ್ಕಾಗಿ ಗಣೇಶ ಅಥರ್ವ ಶಿಷ್ಯಂದಲ್ಲಿ ಹೇಳ್ತಾರೆ, ತ್ವಂ ಗುಣತ್ರಯಾತೀತಃ, ತ್ವಂ ಕಾಲತ್ರಯಾತೀತಃ, ತ್ವಂ ಪಂಚಕೋಶಾತೀತಃ ಎಲ್ಲ ಹೇಳ್ತಾರೆ ರೀ. ಅದು ತ್ವಂ ಇದ್ದಿದ್ದ ಅದನ್ನು ಅಹಂ ಆಗ್ತೈತ್ರಿ. ಆಮೇಲೆ ಮೊದಲು ನಾವು ಕರ್ಮ ಮಾಡ್ತೇವೆ, ಕರ್ಮದಿಂದ ಅಂತಃಕರಣ ಶುದ್ಧಿ ಆಗುತ್ತದೆ. ಉಪಾಸನೆ ಮಾಡ್ತೇವೆ, ಪರಮಾತ್ಮ ಎರಡನೇದಾಗಿ ನೋಡ್ತೇವೆ, ಕೊನೆಯದಾಗಿ ಅದು ಜ್ಞಾನದಲ್ಲಿ ಪರಿವರ್ತನೆ ಆಗ್ಬೇಕ್ರಿ. ಅದಕ್ಕಾಗಿ ಶ್ರೀಕೃಷ್ಣ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಶ್ರೇಯಾನ್ ದ್ರವ್ಯಮಯ ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನೀವು ಎಷ್ಟೇ ಕರ್ಮಗಳನ್ನು ಮಾಡಿದರೂ ಸಹಿತ ಕೊನೆಗೆ ಅದು ಜ್ಞಾನದಲ್ಲಿ ಕೊನೆಗೊಳ್ಳಬೇಕ್ರಿ. ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಅಧಿಕವಾದದ್ದು ಯಾವುದೂ ಇಲ್ಲ. ಅದಕ್ಕಾಗಿ ಜ್ಞಾನ ಬೇಕಂದ್ರೆ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಗುರುವಿನ ಹತ್ರನ ಹೋಗ್ಬೇಕ್ರಿ. ಗುರುವಿನ ಹತ್ರ ಹೋದರೆ ಮಾತ್ರ ನಮಗೆ ಜ್ಞಾನ ಸಿಗುತ್ತದೆ. ಇಲ್ಲದೇ ಇದ್ದಿದ್ದೇ ಆದರೆ ನಾವು ಇದ್ದಿದ್ದ ಬೇರೆ ತಿಳ್ಕೊಳ್ಳೋದನ್ನೇ